ಓಂ ಅತಯೇವ ಪ್ರಾಣ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ಚತುರ್ಕ ದೀಪಾವಳಿ, ತತ್ವಪ್ರದೀಪ, ತತ್ವಪ್ರಕಾಶಿಕ ಇದೆಲ್ಲ ನಾವು ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಸೂತ್ರದ ಅರ್ಥನೂ ನೋಡಿ ಆಗಿದೆ. ಆದ್ರೆ ನಾವು ಒಂದು ಪದ್ಧತಿ ಇಟ್ಕೊಂಡಿದ್ದೇವೆ, ಕೊನೆಗೊಂದ್ಸರಿ ಸೂತ್ರಾರ್ಥ, ಉಳಿದ ಭಾಷೆಗಳ ಅರ್ಥ, ಅವುಗಳ ವಿಮರ್ಶೆ ಇದನ್ನೆಲ್ಲ ನೋಡುವ ಒಂದು ಪದ್ಧತಿ. ಅದಕ್ಕಾಗಿ ದ್ವೈತ ದರ್ಶನದಲ್ಲಿ ಹೀಗೆ ಸೂತ್ರಾರ್ಥ: ಪ್ರಾಣ ಅತಯೇವ ಪ್ರಾಣ ಅಂತ ಹೀಗೆ ಸೂತ್ರ ಇದೆ. ಪ್ರಾಣ ಅನ್ನೋ ಶಬ್ದಕ್ಕೆ, ಸೂತ್ರದ ಶಬ್ದಕ್ಕೆ ತದ್ವೈತ್ವಂ ಪ್ರಾಣ ಅಭವ ಎಂಬ ತೈತ್ರಿಯ ಆರಣ್ಯಕದಲ್ಲಿ ಹೇಳಲ್ಪಟ್ಟ ಪ್ರಾಣನು ತತ್ವ ಸಮನ್ವಯಾತ್ ಎಂಬ ಸೂತ್ರದಿಂದ ಅದನ್ನ ಅಧ್ಯಾಹರ್ಥ ಮಾಡ್ಕೋಬೇಕು. ಆದ್ರಿಂದ ತತ್ತು ಆ ವಿಷ್ಣುವೇ, ಆ ಪರಬ್ರಹ್ಮವೇ ಆಗಿದ್ದಾನೆ, ಹೊರತು ಮುಖ್ಯ ಪ್ರಾಣನಲ್ಲ. ಪ್ರಾಣ ಅಂತ ಪಕ್ಷ, ತತ್ತು ಆ ಪರಬ್ರಹ್ಮವೇ ಆಗಿದ್ದಾನೆ ಅಂತ ಸಾಧ್ಯ. ಅಥವಾ ತತ್ತು ಅಂತ ಪಕ್ಷ ಮಾಡಿಕೊಂಡು ಆ ಪರಬ್ರಹ್ಮನೇ ಪ್ರಾಣ ಶಬ್ದ ವಾಚ್ಯನಾಗಿದ್ದಾನೆ. ಕಾರಣ ಏನು? ಅತಯೇವ ಅಂತ ಕೊನೆಗೆ ಹೇತು. ಅದೇ ತೈತ್ರಿಯಾರಣ್ಯಕದಲ್ಲೇ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಅಂತ ನಿರವಕಾಶವಾದ ಶ್ರೀಪತಿತ್ವ ಲಿಂಗ ಇರುವುದರಿಂದ, ಹಿಂದೆ ಅನೇಕ ಲಿಂಗಗಳನ್ನು ನಾವು ತೋರಿಸ್ತಾ ಬಂದಿದ್ದೇವೆ. ಅದರಲ್ಲಿ ಶ್ರೀಪತಿತ್ವ ಅಂತ ಅನ್ನೋದು ಒಂದು ಲಿಂಗ. ಆ ಶ್ರೀಪತಿತ್ವ ಲಿಂಗ ಇರುವುದರಿಂದ ಈ ತರ ಅಂತ ತಾತ್ಪರ್ಯ. ಇನ್ನ ಈ ಅಧಿಕರಣಕ್ಕೆ, ಪ್ರಾಣಾಧಿಕರಣಕ್ಕೆ ಶಾಂಕರ ಭಾಷ್ಯ, ರಾಮಾನುಜ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಹೇಳಲ್ಪಟ್ಟಂತಹ ಅರ್ಥ ಮತ್ತೆ ಅದಕ್ಕೇನು ವಿಮರ್ಶೆ ಅದನ್ನು ನೋಡಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಥಮಾಸಾ ದೇವತಾ ಇತಿ ಪ್ರಾಣ ಇತಿ ಹೋವಾಚ, ಆ ಒಂದೇ ವಾಕ್ಯದಲ್ಲಿ ಪ್ರಶ್ನೆ ಇರ್ತದೆ. ಕಥಮಾಸಾ ದೇವತಾ ಇತಿ, ಆ ದೇವತೆ ಯಾರು, ಇತಿ ಎಂಬುದಾಗಿ ಪ್ರಶ್ನೆವಿದೆ. ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಹಿಂದಿನೂ ಅಂಥದನ್ನು ನೋಡಿದ್ದೇವೆ. ಅದಕ್ಕೆ ಉತ್ತರ ಕೊಡುವುದು ಪ್ರಾಣ ಇತಿ ಹೋವಾಚ. ಪ್ರಾಣ ಇತಿ, ಪ್ರಾಣ ಎಂಬುದಾಗಿ, ಪ್ರಾಣನೇ ಆ ದೇವತಾ, ಇತಿ ಹೀಗೆ ಹೋವಾಚ ಹೇಳ್ತಾನೆ ಉತ್ತರ ಕೊಡುವನು. ಕಥಮಾಸಾ ದೇವತಾ ಅಂತ ಅನ್ನೋದು ಪ್ರಶ್ನೆ. ಆಮೇಲೆ ಆ ಪ್ರಶ್ನವನ್ನು ಕೇಳಿದರು ಹೀಗೊಬ್ರು ಅಂತ ಇತಿ ಅನ್ನೋದನ್ನು ತೋರಿಸ್ತದೆ. ಅದಾದ್ಮೇಲೆ ಪ್ರಾಣ ಅಂತ ಉತ್ತರ ಕೊಟ್ರು ಅಂತ ಅನ್ನೋದನ್ನು ಮತ್ತೆ ಇತಿ ಹೋವಾಚ ಅಂತ ತೋರಿಸ್ತದೆ. ಸರಿ. ಸರ್ವಾಣಿ ಹವಾ ಭೂತಾನಿ ಪ್ರಾಣಮೇವ ಅಭಿಸಂಬಿಷಂತಿ. ಎಲ್ಲಾ ಭೂತಗಳು ಕೂಡ ಪ್ರಾಣವನ್ನೇ ಆಶ್ರಯಿಸ್ತವೆ. ಇಲ್ಲಿ ಪ್ರಾಣ ಅಂದ್ರೆ ಯಾರು ಅಂತ ಒಂದು ಜಿಜ್ಞಾಸೆ. ಪ್ರಾಣಸ್ಯ ಪ್ರಾಣ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪರಬ್ರಹ್ಮನಿಗೂ ಪ್ರಾಣ ಅಂತ ಹೆಸರು ಬಂದಿದೆ. ಆದ್ರಿಂದ ಪ್ರಾಣ ಮತ್ತೆ ಪ್ರಾಣವಾಯುವಿಗೂ ಕೂಡ ಪ್ರಾಣ ಅಂತ ಹೆಸರಿದ್ದು ಅಂತ ಗೊತ್ತಿದ್ದೇ ಇದೆ. ಆದ್ರಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದ ಪ್ರಾಣ ಯಾರು ಅಂತ ಈಗ ಒಂದು ಪ್ರಶ್ನೆ. ಅದಕ್ಕೆ ಅಪೂರ್ವ ಪಕ್ಷದವರು ಹೀಗೆ ಹೇಳ್ತಾರೆ: ಪ್ರಾಣ ಶಬ್ದಕ್ಕೆ ಮುಖ್ಯ ಅರ್ಥ ಮುಖ್ಯವಾಯು. ಪರಬ್ರಹ್ಮನಲ್ಲಿ ಆ ಶಬ್ದ ಅಂತರದ್ದು ಗೌಣ, ಅಮುಖ್ಯ. ಆದ್ರಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವರ್ಣಿತನಾದಂತಹ ಪ್ರಾಣ ಅಂದ್ರೆ ಅವನು ಮುಖ್ಯವಾಯುವೇ ಆಗಬೇಕು. ಅಲ್ಲಿ ಸರ್ವಾಣಿ ಹವಾ ಭೂತಾನಿ ಅಂತ ಎಲ್ಲಾ ಭೂತ ವಸ್ತುಗಳ ಉತ್ಪತ್ತಿ ಲಯಗಳಿಗೆ ಕಾರಣ ಅಂತ ವರ್ಣನೆ ಮಾಡಿದ್ದಾರೆ ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಭೂತ ವಸ್ತುಗಳ ಉತ್ಪತ್ತಿಗೂ ಅವನೇ ಕಾರಣ, ಲಯಕ್ಕೂ ಅವನೇ ಕಾರಣ. ಇದನ್ನೆಲ್ಲ ನಾವು ಮುಖ್ಯವಾಯುವನ್ನು ಹೊಂದಿಸಬಹುದು. ಯಾಕೆ ಅಂದ್ರೆ ಸುಪ್ತಿ ಕಾಲದಲ್ಲಿ, ನಿದ್ರೆಯ ಕಾಲದಲ್ಲಿ 5 ಇಂದ್ರಿಯಗಳ ವ್ಯಾಪಾರ ಇರೋದಿಲ್ಲ, 5 ಕರ್ಮೇಂದ್ರಿಯಗಳ ವ್ಯಾಪಾರನೂ ಇರೋದಿಲ್ಲ ಅಂತಲೂ ನಾವು ತಿಳ್ಕೊಳ್ಬಹುದು. ಪ್ರಾಣವಾಯು ಮಾತ್ರ ಇರ್ತದೆ, ಅದು ಉಸಿರಾಟ ಮಾಡಿಸ್ತಾ ಇರ್ತದೆ ನಮಗೆ. ಅವನಲ್ಲಿ, ಆ ಪ್ರಾಣವಾಯುವಿನಲ್ಲಿ ಪಂಚ ಇಂದ್ರಿಯ ವೃತ್ತಿಗಳೆಲ್ಲವೂ ಕೂಡ ಲಯ ಹೊಂದುತ್ತವೆ. ವೃತ್ತಿ ಅಂದ್ರೆ ಅದರ ಕಾರ್ಯಗಳು ಅಂತ ಅರ್ಥ. 5 ಇಂದ್ರಿಯಗಳಿಗೆ ಏನೇನು ಕಾರ್ಯಗಳಿವೆ ಅವೆಲ್ಲ ಅಲ್ಲಿ ಲೀನ ಆಗಿಬಿಟ್ಟಿರ್ತವೆ. ಮತ್ತೆ ಎಚ್ಚರ ಆದಾಗ ಅವು ಮತ್ತೆ ಹುಟ್ಟಿಕೋತವೆ ಅಂತ ಹೀಗದ್ರ ತಾತ್ಪರ್ಯ. ಹೀಗೆ ಪಂಚೇಂದ್ರಿಯಗಳು ಪಂಚಭೂತಕ್ಕೆ ಸಂಬಂಧಪಟ್ಟದ್ದು. ಆದ್ರಿಂದ ಭೂತಗಳ ಉತ್ಪತ್ತಿ ಲಯಗಳಿಗೆ ಪ್ರಾಣ ಕಾರಣ ಅಂತ ಅನ್ಬಹುದು. ಅಲ್ಲಿ ಹೇಳಿರುವುದು ಉಪನಿಷತ್ತಿನಲ್ಲಿ ಭೂತಾನಿ ಅಂತ. ಆ ಭೂತಾನಿ ಎಂಬ ಶಬ್ದದಿಂದ ಪಂಚಮಹಾಭೂತಗಳನ್ನೇ ನೇರವಾಗಿ ಇಟ್ಕೊಳ್ಳದೆ ಆ ಭೂತಗಳಿಂದ, ಆ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತಹ, ಅದರಿಂದ ಹುಟ್ಟಿದಂತಹ, ಅದರ ಅಂಶಗಳನ್ನು ಒಳಗೊಂಡಂತಹ ಪಂಚೇಂದ್ರಿಯಗಳನ್ನು ಇಟ್ಕೋಬೇಕು. ಅಂತೂ
ಪಂಚೇಂದ್ರಿಯಗಳ ಲಯಕ್ಕೆ ಮತ್ತು ಉತ್ಪತ್ತಿಗೆ ಕಾರಣ ಈ ಪ್ರಾಣ. ಆದ್ರಿಂದ ಭೂತಗಳ ಉತ್ಪತ್ತಿಗೂ ಅವನ ಕಾರಣ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರಿಂದ ಪ್ರಾಣವಾಯುವೇ ಇಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ. ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ವಿಮರ್ಶಿಸಿದ್ದಾರೆ ಹೀಗೆ: ಛಾಂದೋಗ್ಯ ಶ್ರುತಿಯಲ್ಲಿ ಸರ್ವಾಣಿ ಹವಾ ಭೂತಾನಿ ಅಂತ ಈ ಎಲ್ಲಾ ಭೂತಗಳಿಗೂ ಹೇಳಿದ್ದಾರೆ. ಇಂದ್ರಿಯ, ಶರೀರ, ಇದನ್ನು ಸಹಿತವಾದ ಸಕಲ ಪ್ರಾಣಿಗಳಿಗೂ ಕೂಡ, ಪಂಚಮಹಾಭೂತಗಳಿಗೂ ಪೂರ್ಣವಾಗಿ ಹೇಳಿದ್ದಾರೆ. ಅಲ್ಲಿ ಭೂತಗಳು ಅಂತಂದ್ರೆ ಅಲ್ಲಿ ಜೀವ ಅಂತಾನೆ ಅರ್ಥ. ಆ ಜೀವ ಎಂಥದ್ದು? ಇಂದ್ರಿಯ, ಶರೀರ ಸಹಿತವಾದ ಸಕಲ ಪ್ರಾಣಿಗಳ ಉತ್ಪತ್ತಿ. ಆ ಉತ್ಪತ್ತಿಗೂ ಪ್ರಾಣ ಕಾರಣ, ಲಯಕ್ಕೂ ಪ್ರಾಣ ಕಾರಣ ಅಂತಿದೆ. ಅದನ್ನ ನೀವು ಶ್ರುತಿ ಕೈಗೆತ್ಕೊಂಡ್ರೆ, ಆದ್ರೆ ಅದನ್ನು ವ್ಯಾಖ್ಯಾನ ಮಾಡುವಾಗ ಮುಂದೆ ಇಂದ್ರಿಯಗಳಿಗೆ ಸೀಮಿತ ಕೊಟ್ರೆ, ಉದಾಹರಣೆ ಕೊಟ್ರೆ, ಅದನ್ನ ಸುಪ್ತಿ ಕಾಲದಲ್ಲಿ ಪಂಚೇಂದ್ರಿಯ ವ್ಯಾಪಾರ ಇರುವುದಿಲ್ಲ, ಪ್ರಾಣವಾಯುವಿನಲ್ಲಿ ಅವೆಲ್ಲ ಲೀನ ಆಗಿರ್ತವೆ, ಎಚ್ಚರಾದಾಗ ಮತ್ತೆ ಹುಟ್ಕೋತವೆ ಅಂತ ಅದಕ್ಕೆ ನೀವು ಸಮಾಧಾನ ಹೇಳಿದ್ರಿ. ಮೂಲ ಉಪನಿಷತ್ತಿನಲ್ಲಿ ಭೂತ ಎಂಬ ಶಬ್ದ ಇದೆಯಲ್ಲ, ಭೂತ ಎಂಬ ಶಬ್ದಕ್ಕೆ ಎಲ್ಲಾ ಜೀವರು ಅಂತ ಅರ್ಥ. ನಾನು ಅವಾಗ ಪಂಚಮಹಾಭೂತ ಅಂತ ಹೇಳಿದೆ, ಪಂಚಮಹಾಭೂತ ಅಲ್ಲ, ಎಲ್ಲಾ ಜೀವರು ಅಂತ ಅರ್ಥ. ಅದನ್ನ ನೀವು ಇಂದ್ರಿಯಗಳಿಗೆ ಸೀಮಿತ ಮಾಡಿದ್ರಿ, ಅರ್ಥ ಸೀಮಿತ ಮಾಡಿದ್ರಿ. ಇಂದ್ರಿಯಗಳು ಆ ಜೀವರ ಶರೀರದ ಒಂದು ಭಾಗ ಮಾತ್ರ. ಆದ್ರಿಂದ ಪ್ರಾಣ ಅಂದ್ರೆ ಮುಖ್ಯವಾಯು ಅಂತ ನೀವು ಅರ್ಥ ಮಾಡುವುದು ಯೋಗ್ಯ ಅಲ್ಲ. ಮುಖ್ಯವಾಯು ಯಾವುದೋ ಕೆಲವು ಇಂದ್ರಿಯಗಳಿಗೆ ಮಾತ್ರ ಕಾರಣ ಆಗಿರಬಹುದು. ಸಕಲ ಪ್ರಾಣಿಗಳಿಗೂ ಕೂಡ, ಸಕಲ ದೇವತೆಗಳಿಗೂ ಎಲ್ಲರಿಗೂ ಮುಖ್ಯನಾದವನು ಪ್ರಪಂಚಕ್ಕೆ ಕಾರಣನಾದಂತಹ ಪರಬ್ರಹ್ಮ ಅಂತಲೇ ನಾವು ಅರ್ಥ ಮಾಡಬೇಕು. ಆದ್ರಿಂದ ಇಲ್ಲಿ ಪರಬ್ರಹ್ಮನೇ ಪ್ರಾಣ ಶಬ್ದ ವಾಚ್ಯ. ಚಂದ್ರಿಕಾದಲ್ಲಿ ಅದನ್ನೇನು ವಿಮರ್ಶಿಸಿದ್ದಾರೆ? ನಹಿ ಅಂದ್ರೆ ಅದು ಈಗ ಮುಂದೆ, ನಹಿ ಸ್ವಾಪೇ ಪೃಥಿವ್ಯಾದೇಹೇ ಅಕ್ಷಾಣಾಂ ವಾ ವಿನಾಶಧೀಹಿ ಪ್ರತ್ಯಕ್ಷಾದನುಮಾನಾದ್ವಾ ದೇವತಾಯಾಂ ಜಡೇ ಅಥವಾ ಪ್ರಾಯ ಚಂದ್ರಿಕಾದಲ್ಲಿ ಬಂದಿರುವ ವಾಕ್ಯ ಅದು, ಅಥವಾ ಚಂದ್ರಿಕಾದಲ್ಲಿ ಇನ್ಯಾವುದೋ ಸರ್ವಮೂಲದಲ್ಲಿ ಬಂದಿರುವಂತಹ ವಾಕ್ಯ ತಗೊಂಡಿದ್ದಿರಬೇಕು. ಇಲ್ಲಿ ಪೂರ್ವ ಪಕ್ಷದವರು ಪ್ರಶ್ನೆ ಮಾಡಿದಾಗ ಏನ್ ಮಾಡಿದ್ದಾರೆ? ಪಂಚೇಂದ್ರಿಯಗಳು ನಿದ್ರಾ ಕಾಲದಲ್ಲಿ ಪ್ರಾಣನಲ್ಲಿ ಲೀನ ಆಗಿರ್ತವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಥರ ಪ್ರಶ್ನೆ ಮಾಡುವುದೇ ಸರಿಯಲ್ಲ. ಅವರು ನಿದ್ರಾ ಕಾಲದಲ್ಲಿ ಇಂದ್ರಿಯಗಳ ನಾಶ ಎಲ್ಲಿ ಹೊಂದಿರ್ತವೆ? ಅವು ಕಾರ್ಯದಿಂದ ದೂರ ಇರ್ತಾವಷ್ಟೇ, ಕಾರ್ಯ ವಿಮುಖ ಆಗಿರ್ತಾವಷ್ಟೇ ಹೊರತು ಅವೇನು ನಷ್ಟ ಆಗಿರೋದಿಲ್ಲ. ಅದಕ್ಕೆ ಹಾಗೆ ನಷ್ಟ ಆಗಿರ್ತವೆ ಅಂತ ಪ್ರಮಾಣ ಇಲ್ಲ. ಈ ಇಂದ್ರಿಯಗಳಿಂದ ಆಗುವಂತಹ ವೃತ್ತಿಗಳಿವೆಯಲ್ಲ, ಅದರ ಕಾರ್ಯಗಳು ಅಂದ್ರೆ ಜ್ಞಾನ, ಇಚ್ಛಾ, ದ್ವೇಷ ಇತ್ಯಾದಿ, ಅದ್ಯಾವುದು ಕೂಡ ಇಂದ್ರಿಯದ ಪರಿಣಾಮ ಅಲ್ಲ. ಅವು ಅಂತಃಕರಣದ ಪರಿಣಾಮ. ಇದನ್ನು ಗಮನಿಸಬೇಕು. ನಮ್ಮಲ್ಲಿ 5 ಇಂದ್ರಿಯಗಳಿವೆ. ಈ ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ, ಘ್ರಾಣೇಂದ್ರಿಯ ಇತ್ಯಾದಿ. ಅವುಗಳಿಂದ ನಮಗೆ ಸಿಗುವ ಜ್ಞಾನ ಏನು? ಸಿಗುವುದೇನು? ಒಂದು ಜ್ಞಾನ, ರೂಪಜ್ಞಾನ, ರಸಜ್ಞಾನ, ಗಂಧಜ್ಞಾನ, ಶಬ್ದಜ್ಞಾನ ಇತ್ಯಾದಿ. ಈ ಜ್ಞಾನಗಳು ಇಂದ್ರಿಯಗಳ ಪರಿಣಾಮ ಅಲ್ಲ. ಸ್ವಲ್ಪ ಗಮನಿಸಬೇಕು. ನಾನು ಹೇಳುವಾಗ ವೃತ್ತಿಗಳು, ಒಂದು ಇಚ್ಛಾ, ದ್ವೇಷ ಅಂತ ಹೇಳಿದವಾಗ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಇಂದ್ರಿಯಗಳಿಂದ ಆಗುವ ವೃತ್ತಿಗಳು ಅಂದ್ರೆ ಶಬ್ದಜ್ಞಾನ, ರೂಪಜ್ಞಾನ, ಗಂಧಜ್ಞಾನ, ರಸಜ್ಞಾನ ಮತ್ತು ಶಬ್ದಜ್ಞಾನ, ಅದನ್ನು ಇಟ್ಕೊಂಡಿದ್ದಾರೆ. ಆ ವೃತ್ತಿಗಳು ಅಂದ್ರೆ ಜ್ಞಾನಗಳು ಇಂದ್ರಿಯಗಳ ಪರಿಣಾಮ ಅಲ್ಲ, ಅದು ಅಂತಃಕರಣದ ಪರಿಣಾಮ. ನಮ್ಮ ಇಂದ್ರಿಯಗಳಿಗೆ ಆ ಥರ ಪರಿಣಾಮ ಹೊಂದುವಂತ ಶಕ್ತಿ ಇಲ್ಲ. ಪರಿಣಾಮ ಹೊಂದುವಂತ ಶಕ್ತಿ ಇರೋದು ಅಂತಃಕರಣಕ್ಕೆ ಮಾತ್ರ. ಅಂತಃಕರಣವೇ ಜ್ಞಾನದ ರೂಪದಿಂದ, ಇಚ್ಛೆಯ ರೂಪದಿಂದ, ದ್ವೇಷದ ರೂಪದಿಂದ ಹೀಗೆಲ್ಲ ಪರಿಣಾಮ ಹೊಂದಬಹುದು. ಅದನ್ನು ನಾನು ಇಲ್ಲಿ ಹೇಳಬೇಕಾಗಿದ್ದು ಅಲ್ಲಿ ಹೇಳಿದಷ್ಟೇ. ಆವಾಗ ಅಂತಃಕರಣದ ಪರಿಣಾಮವು, ಅಂತಃಕರಣಕ್ಕೆ ಹಾಗೊಂದು ಪರಿಣತ ಆಗುವ ಶಕ್ತಿ ಇದೆ ಬೇರೆ ಬೇರೆ ರೂಪದಿಂದ. ಅದನ್ನೇ ವೃತ್ತಿ ಅಂತಂತಾರೆ. ಈ ಬಾಹ್ಯೇಂದ್ರಿಯಗಳ ವೃತ್ತಿ ಅಂದ್ರೆ ಅದರಿಂದ ಹುಟ್ಟುವ ಜ್ಞಾನ ಅಂತ ಅರ್ಥ ಅಷ್ಟೇ. ಇಂದ್ರಿಯವೇ ಆ ರೂಪದಿಂದ ಪರಿಣತ ಆಗೋದಿಲ್ಲ. ಸರಿ, ಈ ಜ್ಞಾನ, ಇಚ್ಛಾ, ದ್ವೇಷ ಮೊದಲಾದದ್ದು ಇದೆಯಲ್ಲ, ಅವು ಅಂತಃಕರಣದಲ್ಲಿ ಲೀನ ಆಗ್ತವೆ ಮಲ್ಕೊಂಡಾಗ, ಹೊರತು ಪ್ರಾಣನಲ್ಲಿ ಲೀನ ಆಗೋದಿಲ್ಲ. ನಿದ್ರಾ ಕಾಲದಲ್ಲಿ ಇಂದ್ರಿಯ ವೃತ್ತಿಗಳಿಲ್ಲ, ಪ್ರಾಣ ಒಬ್ಬನೇ ಇದ್ದಾನೆ ಅಂತ ವಿಷಯ ಸರಿ. ಆದ್ರೆ ಅವು ಲೀನ ಆಗುವುದೆಲ್ಲಿ? ಪ್ರಾಣನಲ್ಲಿ ಲಯ ಹೊಂದುತ್ತವೆ ಅಂತ ಪ್ರಶ್ನೆ ಕೇಳುವುದೇ ಅನುಚಿತ. ಹೀಗೆ ಪ್ರಶ್ನೆ ಕೇಳುವುದು ಅನುಚಿತ. ಆದ್ರಿಂದ ಆ ಪೂರ್ವ ಪಕ್ಷಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅವಕಾಶ ಇಲ್ಲ ಅಂದಮೇಲೆ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಒಂದು ಸೂತ್ರದ ಅವಶ್ಯಕತೆಯೂ ಇಲ್ಲ. ಆ ದೃಷ್ಟಿಯಿಂದ ನೀವು ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದು ಸರಿಯಲ್ಲ ಅಂತ ತಾತ್ಪರ್ಯ. ಮುಂದೆ ರಾಮಾನುಜ ಭಾಷ್ಯದಲ್ಲಿಯೂ ಕೂಡ
ದ್ವೈತ ಭಾಷ್ಯದ ಯಾವುದು ವಿಷಯ ವಾಕ್ಯ ಇದೆ ಅದನ್ನೇ ತಗೊಂಡು ಪ್ರಶ್ನೆ ಮಾಡಿದ್ದಾರೆ. ಆಕಾಶಾಧಿಕರಣಕ್ಕಿಂತ ಈ ಅಧಿಕರಣದ ಪೂರ್ವ ಪಕ್ಷದಲ್ಲಿ ಆಕಾಶಾಧಿಕರಣಕ್ಕಿಂತ ಪ್ರಾಣಾಧಿಕರಣದ ಪೂರ್ವ ಪಕ್ಷ ಅದು ಸ್ವಲ್ಪ ವಿಶಿಷ್ಟವಾಗಿದೆ. ರಾಮಾನುಜ ಭಾಷ್ಯದಲ್ಲಿ ಅದು ಕಂಡು ಬರುತ್ತದಂತೆ. ಸರ್ವಭೂತಗಳು ಕೂಡ ಪ್ರಾಣನಿಂದ ಆಗಿವೆ ಅಂತ ಉಪನಿಷತ್ ವೇದವಾಕ್ಯದಲ್ಲಿದೆ. ಇದು ಪ್ರತ್ಯಕ್ಷ ಸಿದ್ಧವಾದ ವಿಷಯ. ಏನಂತ, ಗಾಳಿ ಇಲ್ಲದೆ ಯಾರೂ ಬದುಕಿರೋ ಸಾಧ್ಯ ಇಲ್ಲ. ಆದ್ರಿಂದ ಪ್ರಾಣ ಅಂದ್ರೆ ಪ್ರಾಣವಾಯು, ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾದ ಪ್ರಾಣವಾಯು ಅಂತಾನೆ ಅರ್ಥ ಮಾಡಬೇಕು. ಸಿದ್ಧಾಂತದಲ್ಲಿ ಹೀಗೆ ಖಂಡನೆ ಮಾಡಿದ್ದಾರೆ. ಹೌದು, ಚೇತನ ಶರೀರಗಳು ವಾಯುವಿನಿಂದ ಬದುಕಿವೆ ಅಂತ ಒಪ್ಕೋಬಹುದು. ಅಚೇತನವಾದ ಕಲ್ಲು, ಕಟ್ಟಿಗೆ ಮೊದಲಾದವುಗಳಿಗೆ ಈ ಪ್ರಾಣವಾಯುವಿನ ಅಗತ್ಯವೇನಿದೆ? ಮತ್ತೆ ಚೇತನ ಸ್ವರೂಪವೂ ಕೂಡ ಉಳಿಯಬೇಕಾದ್ರೆ ಅದಕ್ಕೆ ವಾಯುವಿನ ಅಗತ್ಯ ಏನಿಲ್ಲ. ಉಸಿರಾಟಕ್ಕೆ ಒಂದಕ್ಕೆ ಬೇಕು, ಉಳಿದುದಕ್ಕೆಲ್ಲದಕ್ಕೂ ಕೂಡ ಬದುಕಲಿಕ್ಕೆ ಇತ್ಯಾದಿಗಳಿಗೆ ಎಲ್ಲಾ ಕಾರಣಕ್ಕೂ ಅದೇನು ಬೇಕು ಅಂತಿಲ್ಲ. ಹಾಗೊಂದು ಮಾತಿದೆ ಅಲ್ಲಿ. ಅದಕ್ಕೇನು ತೀರಾ ಸ್ಥೂಲವಾಗಿ ಏನು ಅರ್ಥ ಸಿಗ್ತದೆ ಅದನ್ನು ಹೇಳಿದ್ದೇನೆ. ಉಪನಿಷತ್ತಿನಲ್ಲಿ ಮಾತ್ರ ಸರ್ವಾಣಿ ಹವಾ ಭೂತಾನಿ, ಎಲ್ಲಾ ಭೂತಗಳು ಕೂಡ ಪ್ರಾಣನಿಂದಲೇ ಹುಟ್ಟುತ್ತವೆ ಅಂತ ಹೀಗೆ ಬಂದಿವೆ. ಈ ಪ್ರಾಣವಾಯು ಅಂತ ಏನು ಪೂರ್ವ ಪಕ್ಷ ಇದೆಯಲ್ಲ, ಪ್ರಾಣವಾಯುವಿನೇ ಪ್ರಾಣ ಶಬ್ದದಿಂದ ವಾಚ್ಯ ಅಂತ, ಅಲ್ಲಿ ಸರ್ವ ಎಂಬ ಪದವನ್ನ ಸಂಕುಚಿತ ಮಾಡಬೇಕಾಯ್ತಲ್ಲ. ಯಾರೋ ಮುಖ್ಯ ಪ್ರಾಣನನ್ನು ಮತ್ತೆ ಯಾರನ್ನೋ ಇಟ್ಕೊಂಡ್ರು ಒಂದಲ್ಲ ಒಂದು ದೃಷ್ಟಿಯಿಂದ ಸಂಕುಚಿತಗೊಳಿಸ್ಬೇಕು. ಆದ್ರೆ ಮುಖ್ಯ ಪ್ರಾಣ ಅಂತಾನೆ ಅರ್ಥ ಇಟ್ಕೊಂಡ್ಬಿಟ್ರೆ ಅಕ್ಷರಶಃ ಪ್ರತಿಯೊಂದು ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತದೆ, ಮತ್ತೆ ಅವನಲ್ಲೇ ಲೀನ ಆಗಿ ಹೋಗ್ತದೆ. ಅದರಿಂದ ಪ್ರಾಣ ಅಂದ್ರೆ ಪರಬ್ರಹ್ಮ ಅಂತಾನೆ ಅರ್ಥ ಮಾಡಬೇಕು. ಇದಕ್ಕೆ ಚಂದ್ರಿಕಾದ ವಿಮರ್ಶೆ ಏನಿದೆ ಅಂದ್ರೆ, ಈ ಪೂರ್ವ ಪಕ್ಷಿಯಾದ ಒಂದು ಪ್ರಶ್ನೆ ಮಾಡಿದ್ದಾನಲ್ಲ, ಅವನಿಗೆ ಆತರ ಪೂರ್ವ ಪಕ್ಷ ಮಾಡುವುದೇ ಸಾಧ್ಯ ಇಲ್ಲ. ಅವನು ಪೂರ್ವ ಪಕ್ಷವೇ ಸ್ಥಿರವಾದದ್ದಲ್ಲ, ಅಜ್ಞಾನದಿಂದ ಮಾಡಿದ್ದಾನೆ ಅಂತ ತೋರಿಸ್ತಿದ್ದಾರೆ. ಅದರಿಂದ ಸೂತ್ರದ ಅವಶ್ಯಕತೆ ಇಲ್ಲ ಅಂತ. ಅಂತ ಪ್ರಶ್ನವನ್ನು ಖಂಡನೆ ಮಾಡಲಿಕ್ಕೆ ಸೂತ್ರದ ಅವಶ್ಯಕತೆ ಇಲ್ಲ. ಆಯ್ತು, ಅವನೇನ್ ನೋಡ್ತಿದ್ದಾನೆ ಪೂರ್ವ ಪಕ್ಷಿ ಅಂದ್ರೆ, ಪ್ರಾಣನಿಂದಾಗಿ ಕ್ರಿಯಾಶೀಲವಾದ ಶರೀರಗಳು, ನಿಮ್ಮ ಶರೀರಗಳಿವೆ ಅಲ್ಲ, ಒಳಗೆ ಪ್ರಾಣ ಸಂಚಾರ ಇರುವುದರಿಂದ ಅವು ಕ್ರಿಯಾಶೀಲ ಆಗಿವೆ, ಅವನ್ನು ನೋಡ್ತಿದ್ದಾನೆ. ಮತ್ತೆ ಪ್ರಾಣದ ಸಂಚಾರ ಇಲ್ಲದೆ ಇರುವಂತಹ ಜಡ ವಸ್ತುಗಳನ್ನು ನೋಡ್ತಿದ್ದಾನೆ. ಮತ್ತೆ ಈ ಎರಡನ್ನೂ ತನ್ನ ಕಣ್ಣು ಮುಂದೆ ಅವನು ನೋಡ್ತಾ ಇರುವಾಗ ಅವನು ಆ ಉಪನಿಷತ್ತಿನ ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ? ಸಕಲ ಜಗತ್ತು ಕೂಡ ಪ್ರಾಣನಿಂದಾಗಿ ಜೀವಿಸ್ತದೆ ಅಂತ ಉಪನಿಷತ್ತು ಹೇಳಿದ್ದನ್ನ ಅವನೇನು ಸರಿಯಾಗಿ ಆಲೋಚನೆ ಮಾಡಲಿಲ್ಲ ಅಂತ ಆಯ್ತಲ್ಲ. ಇವನ ಅರ್ಥ ಇಟ್ಕೊಂಡಿರೋದು ಪ್ರಾಣವಾಯು ಅಂತ. ಆ ಪ್ರಾಣವಾಯು ಕ್ರಿಯಾಶೀಲವಾದ ಚೇತನವಾದ ಶರೀರಗಳಿಗೆ ಸಂಬಂಧಪಟ್ಟದ್ದು, ಜಡಕ್ಕೆ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ. ಉಪನಿಷತ್ತೇನೋ ಹೇಳ್ತದೆ ಸಕಲ ಜಗತ್ತು ಕೂಡ, ಚೇತನಾತ್ಮಕವಾದ ಸಕಲ ಜಗತ್ತು ಕೂಡ ಪ್ರಾಣನು ಜೀವಿಸ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಅದನ್ನು ಹೇಳಿದ್ದನ್ನ ಏನೂ ಸರಿಯಾಗಿ ವಿಚಾರ ಮಾಡದೆ ಸ್ವೀಕಾರ ಮಾಡಿ ಅದು ಮುಖ್ಯ ಪ್ರಾಣನಿಗೆ ವಾಚಕ ಅಂತ ಅವನೇ, ಅದು ಪರಮಾತ್ಮನಿಗೆ ವಾಚಕ ಅಂತ ಅವನೇ ತಿಳ್ಕೋಬೇಕಿತ್ತು. ಅದನ್ನು ತಿಳ್ಕೊಳ್ಳದೆ ಪ್ರಾಣ ಶಬ್ದ ವಾಯುವಾಚಕ ಅಂತ ಅವನು ಪೂರ್ವಪಕ್ಷ ಮಾಡುವುದೇ ಯೋಗ್ಯ ಅಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.